ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರು? ನಾನು ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನಾನೇ ಆಗೋಗಿದೆ. ಯಾಕೆ ಅಂದರೆ ನನ್ನ ಗಂಟಲು ಕಟ್ಕೊಂಡು ವಾಯ್ಸ್ ಇಷ್ಟು ಬರ್ತಾನೆ ಇರಲಿಲ್ಲ. ಇವಾಗನೂ ವಾಯ್ಸ್ ಸರಿ ಹೋಗಿಲ್ಲ. ಇರೋದ್ರಲ್ಲೇ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸಿದ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಸ್, ಕಂಪ್ನಿ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀನಿ. ನನ್ನ ಫ್ರೆಂಡ್ ಗಾಡಿ ಓಡಿಸ್ತಾ ಇದ್ದಾಳೆ. ಇವತ್ತು ಎಲ್ಲೋ ಹೋಗೋದಿದೆ. ಸೊ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ತುಂಬ ಸ್ಪೆಷಲ್ ಆಗಿದೆ. ನಾವು ಎಲ್ಲಿ ಹೋಗ್ತೀವಿ ಆ ಪ್ಲೇಸು. ನೈಟ್ ಹೋಗೋದಾ? ಎಸ್, ನೈಟೇ ಹೋಗೋದು. ಒಂದು ಫಂಕ್ಷನ್ನು. ಬಟ್ ಎಲ್ಲಿ, ಏನು ಸ್ಪೆಷಲ್ ಇದೆ ಅಲ್ಲಿ ಎಲ್ಲನೂ ನಾನು ನಿಮಗೆ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನಾವು ಮನೆಗೆ ಹೊರಟಿದ್ದೀವಿ. ಸ್ವಲ್ಪ ರೆಡಿಯಾಗಿ ಎಲ್ಲ ಹೋಗಬೇಕಲ್ಲ, ಅದಕ್ಕೋಸ್ಕರ ಮನೆಗೆ ಹೋಗ್ತಾ ಹೋಗ್ತಾನೆ ಹಾಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಜೊತೆ. ಯಾವ ಸ್ಯಾರಿ ಉಟ್ಕೊಳ್ಳೋದು, ಯಾವ ಡ್ರೆಸ್ ಹಾಕ್ಕೊಳ್ಳೋದು, ಅದಕ್ಕೆ ಏನು ಜ್ಯುವೆಲರಿ ಹಾಕ್ಕೋಬೇಕು, ಗ್ರ್ಯಾಂಡಾಗಿ ಹಾಕ್ಕೋಬೇಕಾ, ಏನು ಎತ್ತ ಅಂತ ಹಂಗೆ ಯೋಚನೆ ಮಾಡಿಕೊಂಡು ಇನ್ನೇನು ಮನೆ ಹತ್ರನೇ ಬಂದುಬಿಟ್ವಿ. ರೋಡಿನಂಥ ಟ್ರಾಫಿಕ್ ಇರಲಿಲ್ಲ. ಹಾಗಾಗಿ ಸೊ ಮನೆಗೆ ಹೋಗಿ ರೆಡಿ ಆಗೋದೇ ಒಂದು ಲಾಂಗ್ ಪೀರಿಯಡ್. ಯಾಕೆಂದರೆ ನಾವು ಹೆಣ್ಮಕ್ಳು ಪರ್ಫೆಕ್ಟಾಗಿ ರೆಡಿ ಆಗೋಕ್ಕೆ ಇಷ್ಟಪಡ್ತೀವಿ. ಮತ್ತು ನಾವು ರೆಡಿ ಆಗಕ್ಕೆ ನಿಂತರೆ ಬೆಳಕಾಗ್ಬೋದು, ಕತ್ಲೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಏನು ನೋಡಿ, ಕತ್ಲೆ ಆಗೇ ಹೋಯಿತು. ನಾವು ರೆಡಿಯಾಗಿ ಹೊರಡೋಷ್ಟರೊಳಗೆ ಆ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ನೋಡಿ, ಫಾರೆಸ್ಟ್ ನಡುವಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಕತ್ಲೆ ಬೇರೆ, ಫಾರೆಸ್ಟ್ ಬೇರೆ, ನೈಟ್ ಬೇರೆ ಹೊರಟಿದ್ದೀವಿ. ಡ್ಯೂಟಿ ಮುಗಿಸ್ಕೊಂಡು ಬೇರೆ. ಏನು ಡ್ಯೂಟಿ ಮುಗಿಸಿರೋ ಸುಸ್ತೇ ಕಾಣಿಸ್ತಾ ಇಲ್ಲ. ಎಲ್ಲಿಗಾದ್ರೂ ಹೋಗೋದು ಅಂದರೆ ಹಾಗೆ ತಾನೆ, ಎಲ್ಲ ಮರ್ತೋಗುತ್ತೆ. ಸುಸ್ತು ಇದೆಲ್ಲ ಮರ್ತೋಗ್ಬಿಟ್ಟು ಆರಾಮಾಗಿ ನೀಟಾಗಿ ರೆಡಿ ಆಗ್ಬಿಟ್ಟು ಹೊರಟ್ಬಿಡ್ತೀವಿ ನಾವು. ಸೊ ನಾವು ಎಲ್ಲಿ ಹೋಗ್ತಾ ಇರ್ಬೋದು ನೋಡೋಣ ನೆಕ್ಸ್ಟ್. ಎಸ್, ಇವ್ರು ನನ್ನ ಫ್ರೆಂಡ್ ವನಿತಾ ಅಂತ. ಇವರು ರೆಡ್ ಡ್ರೆಸ್ ಹಾಕಿರೋರು ಪುಷ್ಪ ಅಂತ. ಅವರು ನಾನು ಎಲ್ಲ ಒಟ್ಟಿಗೆ ಒಂದೇ ಕಾರಲ್ಲಿ ಹೋಗಿದ್ದು. ಅವರ ಅತ್ತಿಗೆ ಮಗಳ ಮದುವೆಗೆ ಹೋಗಿದ್ದು ನಾವು. ಹೋಗಿದ ತಕ್ಷಣವೇ ಫೋಟೋ, ವಿಡಿಯೋ ಅಂತ ಭರ್ಜರಿಯಾಗೆಲ್ಲ ನಡೆಸಿದ್ವಿ. ಯಾಕೆಂದರೆ ಇಷ್ಟೊಂದು ರೆಡಿ ಆದಮೇಲೆ ಅದೆಲ್ಲ ಇಲ್ಲ ಅಂದರೆ ಹೆಂಗಾಗತ್ತೆ ಹೇಳಿ. ಆ ಮದುವೆ ಹುಡುಗಿ ಅಂತೂ ಎಷ್ಟೊಂದು ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನ ಅಂತಂದರೆ, ಏನೋ ಪಾರ್ಟ್ ಆಫ್ ಫ್ಯಾಮಿಲಿ, ತುಂಬ ದಿನದಿಂದ ನೋಡಿದ್ದೀವಿ ಅನ್ನೋ ಥರ ಅವ್ರಿಗೆ ಫೀಲ್ ಇತ್ತು. ತುಂಬಾ ಖುಷಿ ಆಯಿತು ಈ ಮದುವೆಗೆ ಹೋಗಿದ್ದು ನನಗೆ. ಯಾಕೆ ಅಂದರೆ, ಒಂದು ಕೂರ್ಗ್ ಹೋಗಿದ್ದೆ. ಕೂರ್ಗ್ ಮೊದಲೇ ನಮಗೆ ಅಮ್ಮನ ಮನೆ ಅಲ್ವಾ, ಹಂಗಾಗಿ ಫುಲ್ ಎಲ್ಲಾನು ನೋಡಿ ಒಂಥರ ಆ ಟ್ರೆಡಿಷನ್ ಲುಕ್ಕಲ್ಲಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಎಲ್ಲರೂ ಫೋಟೋ ಹಿಡಿತಾ ಇದ್ರೆ ನಾನು ವಿಡಿಯೋ ಮಾಡ್ತಿದ್ದೆ. ಟ್ರೆಡಿಷನ್ ಲುಕ್ಕಲ್ಲಿ ಎಲ್ಲರೂ ತುಂಬ ಜನ ಅದೇ ಲುಕ್ಕಲ್ಲಿ ಇದ್ದಿದ್ದರಿಂದ ತುಂಬಾ ಏನೋ ಒಂಥರ ಹೊಸ ಥರಾನೇ ಖುಷಿ ಆಯಿತು. ಏಕೆಂದರೆ ನಾನು ಸ್ಕೂಲ್ ಕಾಲೇಜ್ ಟೈಮಲ್ಲಿ ಈ ಥರ ಒಂದು ಮದುವೆಗೆ ಅಟೆಂಡ್ ಮಾಡಿದ್ದಷ್ಟೇ. ಆಮೇಲೆ ನಾನು ಮದುವೆಯಾಗಿ ಇಲ್ಲಿಗೆ ಬಂದಮೇಲೆ ಮತ್ತೆ ಹೋಗಲೇ ಇಲ್ಲ. ನೋಡಿ, ಅದಕ್ಕೆ ನನ್ನ ಫ್ರೆಂಡ್ನ ನಿಲ್ಲಿಸ್ಬಿಟ್ಟು ನೀಟಾಗಿ ವಿಡಿಯೋ ಮಾಡಿದ್ದೀನಿ. ಅವ್ರು ಯಾವ ಥರ ಸ್ಯಾರಿ ಹಾಕ್ಕೊಂಡಿದ್ದಾರೆ, ಯಾವ ಥರ ಜ್ಯುವೆಲ್ಸ್ ಹಾಕ್ಕೊಂಡಿದ್ದಾರೆ ಎಲ್ಲನೂ ಬೇಕು ಅಂತಲೇ ನಿಲ್ಲಿಸ್ಬಿಟ್ಟು ಅವ್ರನ್ನ ವಿಡಿಯೋ ಮಾಡಿದೆ. ಹಾಗೆ ನಂದು ಒಂದು ಫೋಟೋ ತಗೊಂಡೆ. ಇದು ಫುಲ್ಲು ನಮ್ಮ ಟೀಮು. ನಮ್ಮ ಸರ್ ಎಲ್ಲ ಮುಂಚೆನೇ ಹೊರಟೋಗಿದ್ರು, ಆಮೇಲೆ ನಾವು ಹೋಗಿದ್ದು. ನೋಡಿ, ಫೋಟೋಸ್ ಎಲ್ಲ ಬೇಜಾನ್ ಫೋಟೋಸ್ ತಕ್ಕೊಂಡ್ವಿ. ಒಟ್ಟಿನಲ್ಲಿ ಇಲ್ಲಿಂದ ಅಲ್ಲಿ ತನಕ ಹೋಗಿದ್ವಿ, ಗಮ್ಮತ್ತದು ಊಟ ಮಾಡಿದ್ವಿ. ವೆಜ್ಜು ನಾನ್ ವೆಜ್ಜು 2 ಇತ್ತು. ಅದು ವೆಜ್ಜಲ್ಲಂತೂ ಬೀನ್ಸ್ ಕಾಳು ಸಾಂಬಾರು, ಇಡ್ಲಿ ಸಖತ್ ಕಾಂಬಿನೇಷನು. ತುಂಬಾ ಚೆನ್ನಾಗಿತ್ತು ಊಟ. ನಾನ್ ವೆಜ್ ಇವರೆಲ್ಲ ನನ್ನ ಫ್ರೆಂಡ್ಸ್ ನಾನ್ ವೆಜ್ ತಿಂತಾಯಿದ್ದಾರೆ. ನಾನ್ ವೆಜ್ಜು ಕೂಡ ಊಟ ತುಂಬ ಚೆನ್ನಾಗಿತ್ತು ಅಂತಂದರು. ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ರು ಈ ಮದುವೆಗೆ. ಬಟ್ ನನ್ನ ಜೊತೆ ಅಲ್ಲ, ಅವ್ರ ಫ್ರೆಂಡ್ಸ್ ಜೊತೆ ಬಂದಿದ್ರು. ನನ್ನ ಫ್ರೆಂಡು ಅವ್ರಿಗೂ ಫ್ರೆಂಡ್ ಆಗಿರೋದ್ರಿಂದ ಇವಳು ನನ್ನ ಫ್ರೆಂಡ್ ಮಗಳು. ಎಲ್ಲರೂ ಫುಲ್ಲು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಊಟ ಅಂತೂ ತುಂಬ ಚೆನ್ನಾಗಿತ್ತಂತೆ. ನಂಗೆ ವೆಜ್ ಅಂತೂ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗೂ ಇತ್ತು. ಮತ್ತು ಕೂರ್ಗಲ್ಲಿ ಮದುವೆ ಅಂತಂದ ತಕ್ಷಣವೇ ಎಸ್, ಡ್ರಿಂಕ್ಸ್ ಇತ್ತು. ಡ್ರಿಂಕ್ಸ್ ಯಾರು ಮಾಡ್ತಾರೆ ಅವ್ರು ಮಾಡಿದ್ರು, ಯಾರು ಮಾಡಲ್ಲ ಅವ್ರು ಮಾಡಲಿಲ್ಲ. ನಾನು ಡ್ರಿಂಕ್ಸ್ ಮಾಡಲ್ಲ, ನಾನು ಮಾಡಲಿಲ್ಲ. ಇವಳು ನನ್ನ ಫ್ರೆಂಡ್ ದೊಡ್ಡ ಮಗಳು. ಸೊ ಹಂಗಾಗಿ ಎಲ್ಲರೂ ಒಂದೇ ಥರ ಸ್ಯಾರಿ ಉಟ್ಕೊಂಡು ಬಡಿಸ್ತಾ ಇದ್ರು.
ಅವ್ರನ್ನೆಲ್ಲ ನೋಡಿ ನಂಗೊಂಥರ ಖುಷಿ ಆಗ್ತಾ ಇತ್ತು. ಮತ್ತು ಇವ್ರದ್ದು ಒಂದು ಸಂಪ್ರದಾಯ ಏನು ಅಂದರೆ, ನಾನು ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಿದ್ದೀನಿ ಇದನ್ನು. ಇದು ನನ್ಗೆ ಹೊಸದಲ್ಲ, ಬಟ್ ಕೆಲವರು ವಿಡಿಯೋ ನೋಡೋರಿಗೆ ಹೊಸದಾಗಿರ್ಬೋದು. ಯಾರೇ ಕಾಣಿಸ್ಲಿ, ಯಾರೇ ಗುರ್ತಿರೋರು ಸಿಗಲಿ, ಅವರು ಕಾಲ್ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅದು ತುಂಬಾ ಒಳ್ಳೆ ಸಂಪ್ರದಾಯ. ಯಾಕೆ ಅಂದರೆ ನಾವು ಮಾಡುವಾಗ ನಮ್ಮ ಮಕ್ಕಳು ಅದನ್ನು ನೋಡಿ ಕಲ್ತ್ಕೋತಾರೆ. ಮತ್ತು ಎಲ್ಲ ಫಂಕ್ಷನಲ್ಲೂ ಹೀಗೆ ಒಬ್ರನ್ನ ಒಬ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಬಾಂಡಿಂಗು ಜಾಸ್ತಿ ಆಗುತ್ತೆ. ಹಾಗೆ ಸಂಪ್ರದಾಯನ ನಮ್ಮ ಮುಂದಿನ ಪೀಳಿಗೆಯವರು ಮರೆಯಲ್ಲ. ಇವ್ರನ್ನೆಲ್ಲ ನಾನು ಯಾಕೆ ವಿಡಿಯೋ ಮಾಡಿದ್ದೀನಿ ಅಂದರೆ, ಅವ್ರು ಒಂದೇ ಥರ ಸ್ಯಾರಿ ಹಾಕ್ಕೊಂಡು ಎಲ್ಲರೂ ನೀಟಾಗಿ ಬಡಿಸ್ತಾ ಇದ್ರು. ಸೊ ಅವ್ರು ನಂಗೆ ತುಂಬ ಇಷ್ಟ ಆದರು. ಅವರು ಕ್ಯಾಟ್ರಿಂಗ್ ಅವರು ಆ ಥರ ಏನಲ್ಲ, ಅವರೆಲ್ಲ ರಿಲೇಷನ್ಸ್ ಅವ್ರಿಗೆ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಬಡಿಸ್ತಾ ಇದ್ರು ಅಂದರೆ, ಇವಾಗ ಜಾಸ್ತಿ ನಾವು ಬಡಿಸೋದೆಲ್ಲ ನೋಡೋಕ್ಕಾಗದೆ ಕ್ಯಾಟ್ರಿಂಗ್ ಅವ್ರು ಬಡಿಸೋದನ್ನೇ ಹೆಚ್ಚಾಗಿ. ಯಾಕೆಂದರೆ ಅನುಕೂಲಕ್ಕೆ ತಕ್ಕನ ಹಾಗೆ, ಕಾಲಕ್ಕೆ ತಕ್ಕನಾಗಿ ಬದಲಾಗಿದೆ. ಬಟ್ ನಂಗೆ ಇವ್ರು ಇಲ್ಲಿ ಬಡಿಸಿದ್ದು ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನು ಅವ್ರನ್ನ 2 ಸಾರಿ 3 ಸಾರಿನೂ ವಿಡಿಯೋ ಮಾಡಿದ್ದೀನಿ. ನಾವುಗಳು ಹಾಗೇನೆ ಊಟ ಆದಮೇಲೂ ಫೋಟೋ ತಕ್ಕೊಂಡು ಎಂಜಾಯ್ ಮಾಡಿಕೊಂಡು ಒಂಥರ ಇವತ್ತು ಡ್ಯೂಟಿ ಮಾಡಿ ಬಂದ್ವಿ ಅನ್ನೋ ಫೀಲೇ ಇಲ್ಲದೆ ಫುಲ್ ಮಜಾ ಮಾಡ್ಕೊಂಡು ಬಂದ್ವಿ. ಮದುವೆ ಹುಡುಗಿ ಅಂತೂ ಇರಿ ನಾಳೆನೂ ಮುಗಿಸ್ಕೊಂಡು ಹೋಗಿ, ಯಾಕೆಂದರೆ ನಾಳೆ ಅವರಿಗೆ ದಾರ ಮುಹೂರ್ತ ಇದ್ದಿದ್ದು. ಸೊ ನಾಳೆನೂ ಮುಗಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು ನಮಗೆ. ತುಂಬ ಫ್ರೆಂಡ್ಲಿ ಇದ್ದರು ಮದುವೆ ಹುಡುಗಿನೂ. ಇನ್ನು ನಮ್ಮ ಫ್ರೆಂಡ್ ಅಂತೂ ಕೇಳುವಂಗೆ ಇಲ್ಲ, ಫುಲ್ ಫ್ರೆಂಡ್ಲಿ ಇದ್ದಾರೆ ಅವರು. ಸೊ ಹಂಗಾಗಿ ಇಲ್ಲಿಂದ ವಿರಾಜಪೇಟೆ ತನಕ ಹೋಗಿದ್ವಿ. ಇನ್ನು ಓಲ್ಗ ಬಿಟ್ಬಿಟ್ಟು ಹಾಗೆ ಬರೋಕ್ಕಾಗತ್ತಾ? ಊರಿಗೆ ಓಲ್ಗ ಅಂದರೆ ಸುಮ್ಮನೆನಾ? ಹಾಗೆ ಒಂದಷ್ಟು ಹೆಜ್ಜೆನೂ ಹಾಕಿದ್ದಾಯಿತು. ಎಷ್ಟು ಬರುತ್ತೋ ಅಷ್ಟರ ಮಟ್ಟಿಗೆ ನೋಡಿ ಈ ವಿಡಿಯೋನ ಎಂಜಾಯ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಫಂಕ್ಷನ್ನು ಬಿಟ್ಟಂಗಾಲದಲ್ಲಿ RKF ಕೂರ್ಗ್ ಎತ್ನಿಕ್ ಅನ್ನೋ ಫಂಕ್ಷನ್ ಹಾಲ್ನಲ್ಲೇ ನಡೆದಿದ್ದು. ತುಂಬಾ ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ. ಹಾಗೆ ನೆಕ್ಸ್ಟ್ ಈ ವಿಡಿಯೋ ನೋಡೋ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್. ನನಗೆ ನೆಕ್ಸ್ಟ್ ಏನಾದರೂ ಈ ಥರ ವಿಡಿಯೋ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಫುಲ್ಲು ಮದುವೆದು ಎಲ್ಲ ಶಾಸ್ತ್ರನೂ ವಿಡಿಯೋ ಮಾಡಿ ಮುಂದೆ ಆ ವಿಡಿಯೋನ ಹಾಕ್ತೀನಿ. ನೀವು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.